ಹೆಲೋ ಎಲ್ಲರಿಗೂ, ವೆಲ್ಕಮ್ ಟು ನಮ್ಮ ಸ್ಕಿಲ್ಸ್ ಅಡ್ಡ. ಇವತ್ತು ನಾವು ನಮ್ಮ ಜೀವನದಲ್ಲಿ ಅತ್ಯಂತ ಮುಖ್ಯವಾದ ಒಂದು ಸ್ಕಿಲ್ ಬಗ್ಗೆ ತಿಳ್ಕೊಳ್ಳೋಣ. ಅದೇ ಟೈಮ್ ಮ್ಯಾನೇಜ್ಮೆಂಟ್. ಕನ್ನಡದಲ್ಲಿ ಇದನ್ನು ಸಮಯ ನಿರ್ವಹಣೆ ಅಂತ ಹೇಳ್ತಾರೆ. ಸ್ನೇಹಿತರೆ, ಟೈಮ್ ನಮ್ಮ ಜೀವನದ ಅತ್ಯಮೂಲ್ಯ ಸಂಪತ್ತು. ಹಣ ಕಳ್ಕೊಂಡ್ರೆ ಮತ್ತೆ ಗಳಿಸ್ಬೋದು, ಆದರೆ ಕಳ್ಕೊಂಡಿರೋ ಸಮಯ ಮತ್ತೆ ಎಂದಿಗೂ ಮರಳಿ ಪಡೆಯೋಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರಿಗೂ ದಿನಕ್ಕೆ 24 ಗಂಟೆಗಳೇ ಸಿಗೋದು, ಆದರೆ ಕೆಲವರು ಹೆಚ್ಚು ಯಶಸ್ಸನ್ನು ಸಾಧಿಸ್ತಾರೆ. ಅದಕ್ಕೆ ಕಾರಣ ಅವರು ತಮ್ಮ ಸಮಯವನ್ನು ಸರಿಯಾಗಿ ಬಳಸ್ಕೊಳ್ತಿರ್ತಾರೆ. ಸಮಯವನ್ನು ಸರಿಯಾಗಿ ಮತ್ತು ಪರಿಣಾಮಕಾರಿಯಾಗಿ ಬಳಸ್ಕೊಳ್ಳೋ ಕೌಶಲ್ಯನೇ ಸಮಯ ನಿರ್ವಹಣೆ ಅಥವಾ ಟೈಮ್ ಮ್ಯಾನೇಜ್ಮೆಂಟ್ ಎಂದು ಕರೆಯಲಾಗುತ್ತೆ. ಟೈಮ್ ಮ್ಯಾನೇಜ್ಮೆಂಟ್ ಏಕೆ ಮುಖ್ಯ? ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ನಮ್ಮ ಜೀವನದಲ್ಲಿ ಹಲವು ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ. ಇಟ್ ರೆಡ್ಯೂಸಸ್ ಸ್ಟ್ರೆಸ್ ಆ್ಯಂಡ್ ಲಾಸ್ಟ್ ಮಿನಿಟ್ ರಶ್. ಇದು ಒತ್ತಡ ಮತ್ತು ಕೊನೆ ಕ್ಷಣದ ಆತುರವನ್ನು ಕಡಿಮೆ ಮಾಡುತ್ತೆ. ನಾವು ಮಾಡಬೇಕಾಗಿರುವಂಥ ಕೆಲಸಗಳು ಅದು ಯಾವುದೇ ಇರಲಿ, ಪರ್ಸ್ನಲ್ ಕೆಲಸ ಆಗಿರಲಿ ಅಥವಾ ಪ್ರೊಫೆಷ್ನಲ್ ಕೆಲಸಗಳಾಗಿರಲಿ, ಹಾಗೆ ಸ್ಟೂಡೆಂಟ್ಸ್ಗಳು ಕೂಡ ಕೆಲಸಗಳನ್ನ ಮುಂಚಿತವಾಗಿ ಪ್ಲ್ಯಾನ್ ಮಾಡಿಕೊಂಡ್ರೆ ಗಡಿಬಿಡಿ ಕಡಿಮೆ ಆಗುತ್ತೆ. ಹೆಲ್ಪ್ಸ್ ಯು ಅಚೀವ್ ಗೋಲ್ಸ್ ಫಾಸ್ಟರ್. ನಮ್ಮ ಗುರಿಗಳನ್ನು ವೇಗವಾಗಿ ಸಾಧಿಸಲು ಸಹಾಯ ಮಾಡುತ್ತೆ. ಸಮಯವನ್ನು ಸರಿಯಾಗಿ ಬಳಸಿದರೆ ನಾವು ಹೆಚ್ಚು ಸಾಧನೆ ಮಾಡ್ಬೋದು. ಇಂಪ್ರೂವ್ಸ್ ಡಿಸಿಷನ್ ಮೇಕಿಂಗ್. ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಸಹಾಯ ಮಾಡುತ್ತೆ. ಸಮಯದ ಒತ್ತಡ ಕಡಿಮೆ ಇದ್ದಾಗ ನಾವು ಸ್ಪಷ್ಟವಾಗಿ ಯೋಚಿಸ್ಬೋದು. ಇನ್ಕ್ರೀಸಸ್ ಫೋಕಸ್ ಆ್ಯಂಡ್ ಪ್ರೊಡಕ್ಟಿವಿಟಿ. ನಮ್ಮ ಏಕಾಗ್ರತೆ ಮತ್ತು ಪ್ರೊಡಕ್ಟಿವಿಟಿ ಅಂದರೆ ಕನ್ನಡದಲ್ಲಿ ಉತ್ಪಾದಕತೆ, ಇದನ್ನು ಕೂಡ ಹೆಚ್ಚಿಸುತ್ತೆ. ಕ್ರಿಯೇಟ್ಸ್ ಬೆಟರ್ ವರ್ಕ್ ಲೈಫ್ ಬ್ಯಾಲೆನ್ಸ್. ಕೆಲಸ ಮತ್ತು ವೈಯಕ್ತಿಕ ಜೀವನದ ನಡುವೆ ಉತ್ತಮ ಸಮತೋಲನವನ್ನು ಸೃಷ್ಟಿಸುತ್ತೆ. ಸೇವ್ಸ್ ಟೈಮ್, ಎನರ್ಜಿ ಆ್ಯಂಡ್ ರಿಸೋರ್ಸಸ್. ಸಮಯ, ಶಕ್ತಿ ಮತ್ತು ಸಂಪನ್ಮೂಲಗಳನ್ನು ಕೂಡ ಇದು ಉಳಿಸುತ್ತೆ. ಇದರಿಂದ ಕಡಿಮೆ ಪ್ರಯತ್ನದಲ್ಲಿ ಹೆಚ್ಚು ಫಲಿತಾಂಶ ಪಡಿಬೋದು. ಕೀ ಪ್ರಿನ್ಸಿಪಲ್ಸ್ ಆಫ್ ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ಟೈಮ್ ಮ್ಯಾನೇಜ್ಮೆಂಟ್ನ ಪ್ರಮುಖ ತತ್ವಗಳು. ಪ್ರಿಯಾರಿಟೈಸೇಷನ್ ಅಂದರೆ ಆದ್ಯತೆಯನ್ನು ನಿಗದಿಪಡಿಸೋದು. ಡಿಸೈಡ್ ವಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ವಾಟ್ ಕ್ಯಾನ್ ವೆಯ್ಟ್. ನಮ್ಮ ಎಲ್ಲ ಕೆಲಸಗಳು ಒಂದೇ ಮಟ್ಟದಲ್ಲಿ ಮುಖ್ಯ ಆಗಿರೋದಿಲ್ಲ. ಕೆಲವು ಕೆಲಸಗಳನ್ನ ಇಮ್ಮಿಡಿಯೇಟಾಗಿ ಮಾಡಬೇಕಾಗತ್ತೆ, ಇನ್ನೂ ಕೆಲವು ಕೆಲಸಗಳನ್ನ ಸ್ವಲ್ಪ ಸಮಯ ವೆಯ್ಟ್ ಮಾಡಿ ಕೂಡ ಮಾಡ್ಬೋದು. ಆದ್ದರಿಂದ ಯಾವ ಕೆಲಸ ಹೆಚ್ಚು ಇಂಪಾರ್ಟೆಂಟ್ ಮತ್ತು ಅರ್ಜೆಂಟ್ ಅನ್ನೋದನ್ನು ಮೊದಲು ನಾವು ತಿಳ್ಕೋಬೇಕು. ಐಸೆನ್ಹೋವರ್ ಮ್ಯಾಟ್ರಿಕ್ಸ್ ಇದೊಂದು ಫೇಮಸ್ ಮತ್ತು ಎಫೆಕ್ಟಿವ್ ಆಗಿರುವಂಥ ಒಂದು ಮೆಥಡ್. ಈ ಮೆಥಡಿಂದ ನಾವು ನಮ್ಮ ಕೆಲಸಗಳನ್ನ ಅವುಗಳ ಪ್ರಾಮುಖ್ಯತೆ ಮತ್ತು ತುರ್ತಿನ ಆಧಾರದ ಮೇಲೆ 4 ವಿಭಾಗಗಳಾಗಿ ವಿಂಗಡಿಸಬಹುದು. ಫಸ್ಟ್ ಒನ್, ಇಂಪಾರ್ಟೆಂಟ್ ಆ್ಯಂಡ್ ಅರ್ಜೆಂಟ್. ಇಂತಹ ಕೆಲಸಗಳನ್ನ ನೀವು ತಕ್ಷಣ ಮಾಡಬೇಕು. ಸೆಕೆಂಡ್ ಒನ್, ಇಂಪಾರ್ಟೆಂಟ್ ಬಟ್ ನಾಟ್ ಅರ್ಜೆಂಟ್. ಈ ಕೆಲಸಗಳು ನಿಮ್ಮ ಭವಿಷ್ಯದ ಯಶಸ್ಸಿಗೆ ಮುಖ್ಯವಾಗಿರುತ್ತೆ. ಸೊ ಯಾವುದೇ ಒಂದು ಕೋರ್ಸ್ ಮಾಡೋದಾಗಿರಲಿ, ನಿಮ್ಮ ಲಾಂಗ್ ಟರ್ಮ್ ಗೋಲ್ಗಳನ್ನ ಪ್ಲ್ಯಾನ್ ಮಾಡೋದಾಗಿರಲಿ, ಅಂಥವು ಇಂಪಾರ್ಟೆಂಟ್ ಬಟ್ ನಾಟ್ ಅರ್ಜೆಂಟ್. ಸೊ ಪ್ಲ್ಯಾನ್ ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡೋದು ಒಳ್ಳೆಯದು. ಥರ್ಡ್ ಒನ್, ನಾಟ್ ಇಂಪಾರ್ಟೆಂಟ್ ಬಟ್ ಅರ್ಜೆಂಟ್. ಇದು ಇಂಪಾರ್ಟೆಂಟ್ ಇಲ್ಲ, ಬಟ್ ಇದು ನಿಮಗೆ ಅರ್ಜೆಂಟ್ ಇದೆ. ಈ ಕೆಲಸಗಳನ್ನ ನೀವು ಸಾಧ್ಯವಾದಷ್ಟು ಬೇರೆಯವ್ರಿಗೆ ವಹಿಸೋದು ಒಳ್ಳೆಯದು. ಫೋರ್ತ್ ಒನ್, ನಾಟ್ ಇಂಪಾರ್ಟೆಂಟ್ ಆ್ಯಂಡ್ ನಾಟ್ ಅರ್ಜೆಂಟ್. ಇದು ಮುಖ್ಯನೂ ಅಲ್ಲ ಮತ್ತು ಇದ್ರ ಅರ್ಜೆನ್ಸಿ ಕೂಡ ನಿಮಗಿಲ್ಲ. ಈ ಕೆಲಸಗಳು ನಮ್ಮ ಸಮಯನ ವ್ಯರ್ಥ ಮಾಡುತ್ತೆ. ಸೊ ಅಂಥ ಕೆಲಸಗಳನ್ನ ಅವಾಯ್ಡ್ ಮಾಡೋದು ಒಳ್ಳೆಯದು. ಗೋಲ್ ಸೆಟ್ಟಿಂಗ್, ಗುರಿಯನ್ನು ನಿರ್ಧಾರ ಮಾಡೋದು. ನಮ್ಮ ಗುರಿ ಸ್ಪಷ್ಟವಾಗಿದ್ದರೆ ನಮ್ಮ ಟೈಮ್ನ ನಾವು ಹೇಗೆ ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡ್ಬೋದು. ಇದಕ್ಕಾಗಿ ನಾವು ಸ್ಮಾರ್ಟ್ ಗೋಲ್ ಎಂಬ ಮೆಥಡ್ನ ಬಳಸ್ಬೋದು. ಸ್ಪೆಸಿಫಿಕ್ ಅಂದರೆ ನಿರ್ದಿಷ್ಟ. ನಮಗೆ ನಮ್ಮ ಗುರಿ ಸ್ಪಷ್ಟವಾಗಿರಬೇಕು, ಏನು ಸಾಧಿಸಬೇಕು ಅನ್ನೋದು ನಿಖರವಾಗಿ ತಿಳ್ಕೊಂಡಿರಬೇಕು. ಮೆಷರಬಲ್, ಅಳೆಯಬಹುದಾದ.
ಅಂತ ಇದರ ಅರ್ಥ. ಗುರಿಯ ಪ್ರಗತಿಯನ್ನು ಅಳೆಯಲು ಸಾಧ್ಯವಾಗಿರಬೇಕು. ಇದರಿಂದ ನಾವು ಎಷ್ಟು ಮುನ್ನಡೆಯನ್ನು ಹೊಂದಿದ್ದೇವೆ ಅಂತ ತಿಳ್ಕೊಳ್ಬಹುದು. ಅಚೀವಬಲ್, ಸಾಧಿಸಬಹುದಾದ. ನಮ್ಮ ಗುರಿಯು ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿರಬೇಕು ಅನ್ನೋದೇ ಇದರ ಅರ್ಥ. ರಿಲೆವೆಂಟ್ ಅಂದರೆ ನಮ್ಮ ಗುರಿ ನಮ್ಮ ಅಗತ್ಯಗಳು ಮತ್ತು ಜೀವನದ ಉದ್ದೇಶಗಳಿಗೆ ಸಂಬಂಧ ಹೊಂದಿರಬೇಕು. ಟೈಮ್ ಬೌಂಡ್, ಪ್ರತಿ ಗುರಿಗೂ ಒಂದು ನಿಗದಿತ ಸಮಯದ ಮಿತಿ ಇರಬೇಕು. ಸಮಯದ ಮಿತಿ ಇದ್ದರೆ ನಾವು ಹೆಚ್ಚು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸ್ತೇವೆ. ಉದಾಹರಣೆಗೆ, ನಾನು ನನ್ನ ಪ್ರಾಜೆಕ್ಟ್ ವರದಿಯನ್ನು ಶುಕ್ರವಾರ ಸಂಜೆ 5 ಗಂಟೆ ಒಳಗಡೆ ಪೂರ್ಣಗೊಳಿಸ್ತೀನಿ. ಇದು ಸ್ಮಾರ್ಟ್ ಗೋಲ್. ಏಕೆ ಅಂದರೆ ಇದು ಸ್ಪಷ್ಟವಾಗಿದೆ, ಅಳೆಯಬಹುದಾಗಿದೆ ಮತ್ತು ಇದನ್ನು ನಾನು ಸಾಧಿಸಲೂಬಹುದಾಗಿದೆ ಮತ್ತು ಇದು ನನಗೆ ಸಂಬಂಧಿತವಾಗಿದೆ. ಹಾಗೆಯೇ ಇದು ಸಮಯದ ಮಿತಿ ಕೂಡ ಹೊಂದಿದೆ. ಪ್ರತಿಯೊಬ್ಬರಿಗೂ ದಿನಕ್ಕೆ 24 ಗಂಟೆಗಳೇ ಸಿಗೋದು. ಆದರೆ ಕೆಲವರು ಹೆಚ್ಚು ಯಶಸ್ಸನ್ನು ಸಾಧಿಸ್ತಾರೆ. ಅದಕ್ಕೆ ಕಾರಣ ಅವರು ತಮ್ಮ ಸಮಯವನ್ನು ಸರಿಯಾಗಿ ಬಳಸ್ಕೊಳ್ತಿರ್ತಾರೆ. ಸಮಯವನ್ನು ಸರಿಯಾಗಿ ಮತ್ತು ಪರಿಣಾಮಕಾರಿಯಾಗಿ ಬಳಸ್ಕೊಳ್ಳೋ ಕೌಶಲ್ಯನೇ ಸಮಯ ನಿರ್ವಹಣೆ ಅಥವಾ ಟೈಮ್ ಮ್ಯಾನೇಜ್ಮೆಂಟ್ ಎಂದು ಕರೆಯಲಾಗುತ್ತೆ. ಇದಕ್ಕೆ ನಾವು ಕ್ಯಾಲೆಂಡರ್ ಮತ್ತು ಟು ಡೂ ಲಿಸ್ಟ್ನ ಯೂಸ್ ಮಾಡ್ಬೋದು. ಕ್ಯಾಲೆಂಡರ್ನಲ್ಲಿ ನಾವು ನಮ್ಮ ಇಂಪಾರ್ಟೆಂಟ್ ವರ್ಕ್ಸ್, ಮೀಟಿಂಗ್ಸ್ ಎಲ್ಲ ಸ್ಕೆಡ್ಯೂಲ್ ಮಾಡ್ಬೋದು. ಆದ್ದರಿಂದ ಯಾವ ಕೆಲಸ ಯಾವಾಗ ಮಾಡಬೇಕು ಅನ್ನೋದು ಕ್ಲಿಯರ್ ಆಗಿರುತ್ತೆ. ಟು ಡೂ ಲಿಸ್ಟ್ನಲ್ಲಿ ದಿನದ ಎಲ್ಲ ಕೆಲಸಗಳನ್ನ ಪಟ್ಟಿ ಮಾಡೋಕ್ಕೆ ಸಹಾಯ ಆಗುತ್ತೆ. ಒಂದು ಕೆಲಸ ಕಂಪ್ಲೀಟ್ ಆಗಿದ ತಕ್ಷಣ ಅದನ್ನು ಮಾರ್ಕ್ ಮಾಡೋದ್ರಿಂದ ನಮ್ಮ ಆತ್ಮವಿಶ್ವಾಸ ಕೂಡ ಹೆಚ್ಚಾಗುತ್ತೆ. ಡೈಲಿ ಮಾರ್ನಿಂಗ್ ಅಥವಾ ಹಿಂದಿನ ದಿನವೇ ಸ್ವಲ್ಪ ಟೈಮ್ ಕೊಟ್ಟು ಇದನ್ನು ಪ್ಲ್ಯಾನ್ ಮಾಡ್ಕೊಳ್ಳೋದು ತುಂಬ ಒಳ್ಳೆ ಹ್ಯಾಬಿಟ್. ನೆನಪಿರಲಿ, ಒಂದೊಳ್ಳೆ ಪ್ಲ್ಯಾನಿಂಗ್ ಉತ್ತಮ ಫಲಿತಾಂಶಕ್ಕೆ ಮೊದಲ ಹೆಜ್ಜೆ. ಅವಾಯ್ಡಿಂಗ್ ಡಿಸ್ಟ್ರಾಕ್ಷನ್ಸ್, ನಮ್ಮ ಗಮನಚಲನೆಗಳನ್ನು ತಪ್ಪಿಸೋದು. ಟೈಮ್ ಮ್ಯಾನೇಜ್ಮೆಂಟಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಡಿಸ್ಟ್ರಾಕ್ಷನ್ಸ್ನ ಅವಾಯ್ಡ್ ಮಾಡೋದು ತುಂಬ ಇಂಪಾರ್ಟೆಂಟ್. ಇವಾಗಿನ ಡಿಜಿಟಲ್ ಯುಗದಲ್ಲಿ ನಮ್ಮ ಗಮನ ಬೇರೆಡೆ ಸೆಳೆಯೋಕ್ಕೆ ಅನೇಕ ವಿಷಯಗಳಿವೆ. ಅದರಲ್ಲಿ ಕಾಮನ್ ಆಗಿರೋವಂಥದ್ದು ಮೊಬೈಲ್ ನೋಟಿಫಿಕೇಷನ್. ಪ್ರತಿಯೊಂದು ಮೆಸೇಜ್, ಅಲರ್ಟ್ ನಮ್ಮ ಕಾನ್ಸಂಟ್ರೇಷನ್ನ ಹಾಳು ಮಾಡುತ್ತೆ. ಸೋಷಿಯಲ್ ಮೀಡಿಯಾ, ಸ್ವಲ್ಪ ಹೊತ್ತು ಅಂತ ಶುರು ಮಾಡ್ತೀವಿ, ಆದರೆ ಅದು ಅನೇಕ ಬಾರಿ ತುಂಬ ಟೈಮ್ನ ವೇಸ್ಟ್ ಆಗೋವಾಗ ಮಾಡುತ್ತೆ. ಅನ್ಪ್ಲ್ಯಾನ್ಡ್ ಮೀಟಿಂಗ್ಸ್, ಇದು ಕೂಡ ನಮ್ಮ ವರ್ಕ್ ಫ್ಲೋವನ್ನು ಡಿಸ್ಟರ್ಬ್ ಮಾಡ್ಬೋದು. ಓವರ್ ಥಿಂಕಿಂಗ್, ಕೆಲವು ಸಲ ನಾವು ಕೆಲಸ ಸ್ಟಾರ್ಟ್ ಮಾಡೋ ಮೊದಲೇ ಅದ್ರ ಬಗ್ಗೆ ಅತಿಯಾಗಿ ಯೋಚನೆ ಮಾಡಿ ಟೈಮ್ ವೇಸ್ಟ್ ಮಾಡ್ತೀವಿ. ಈ ಎಲ್ಲ ಡಿಸ್ಟ್ರಾಕ್ಷನ್ಸ್ನ ಅವಾಯ್ಡ್ ಮಾಡೋದ್ರಿಂದ ನಮ್ಮ ಕಾನ್ಸಂಟ್ರೇಷನ್ ಹಾಗೆ ಪ್ರೊಡಕ್ಷನ್ ಹೆಚ್ಚಾಗುತ್ತೆ. ನಾನಿಲ್ಲಿ ನಿಮಗೆ ಕೆಲವೊಂದು ಸಲಹೆಗಳನ್ನ ತಿಳಿಸ್ಕೊಡ್ತೀನಿ. ಟರ್ನ್ ಆಫ್ ಅನ್ನೆಸೆಸರಿ ನೋಟಿಫಿಕೇಷನ್ಸ್. ಇದರಿಂದ ಕೆಲಸ ಮಾಡುವಾಗ ಅನ್ನೆಸೆಸರಿ ಡಿಸ್ಟ್ರಾಕ್ಷನ್ಸ್ ಅವಾಯ್ಡ್ ಆಗುತ್ತೆ. ಕ್ರಿಯೇಟ್ ಎ ಡಿಸ್ಟ್ರಾಕ್ಷನ್ ಫ್ರೀ ವರ್ಕ್ ಸ್ಪೇಸ್. ಕ್ಲೀನ್ ಆ್ಯಂಡ್ ಪೀಸ್ ಆಗಿರೋ ಜಾಗದಲ್ಲಿ ಕೆಲಸ ಮಾಡೋದ್ರಿಂದ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ. ಯೂಸ್ ಫೋಕಸ್ ಮೋಡ್ ಆರ್ ಪೊಮೊಡೊರೊ ಟೆಕ್ನಿಕ್. ಇದರಿಂದ ನಿರ್ದಿಷ್ಟ ಟೈಮ್ ತನಕ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಇಟ್ಟು ಕೆಲಸ ಮಾಡಿ ನಂತರ ಒಂದು ಸ್ಮಾಲ್ ಬ್ರೇಕ್ ತಗೋಬೋದು. ಈ ಸ್ಮಾಲ್ ಹ್ಯಾಬಿಟ್ಸ್ ನಮ್ಮ ಟೈಮ್ನ ಒಳ್ಳೆ ರೀತಿಯಲ್ಲಿ ಬಳಸೋಕ್ಕೆ ಮತ್ತು ವರ್ಕ್ನ ಫಾಸ್ಟಾಗಿ